ರಿಮೈಂಡರ್ ನೋಟಿಸ್ ಬೇರೆ ಕಳಿಸಿದ್ದಾರೆ. ಈ ಮನೆ ಹರಾಜಾಗೋ ಟೈಮ್ ಬಂದಾಯ್ತು. ನನ್ನ ಫ್ರೆಂಡೇ ಮೆಸೇಜ್ ಅನ್ಸುತ್ತೆ. ಹೇಳು ಸೀತಮ್ಮ. ಯಾರ್ ಮೆಸೇಜ್ ಸೀತಮ್ಮ? ಹೇಳು ಸೀತಮ್ಮ, ಯಾರ್ ಮೆಸೇಜು? ಇದು ನಿನ್ಗಲ್ಲ. ಸೀತಮ್ಮ, ನೀನು ನನ್ನ ಫ್ರೆಂಡ್ ಜೊತೆ ಮಾತಾಡಬೇಡ ಅಂದಿದ್ಯಾ. ನೀನು ಪರ್ಮಿಷನ್ ಕೊಡೋವರೆಗೂ ನಾನು ಫೋನ್ ಮಾಡಲ್ಲ ಸೀತಮ್ಮ. ಆದ್ರೆ ಅವ್ರ ಮೆಸೇಜ್ ಏನಾದ್ರು ಮಾಡಿದ್ರೆ ನೀನು ನನಗೆ ಹೇಳು ಸೀತಮ್ಮ. ನನ್ಗೆ ಗೊತ್ತು, ನನ್ನ ಫ್ರೆಂಡ್ಗೆ ಕಾರ್ಡ್ ಸಿಕ್ಕಿದೆ ಅಂತ ಮೆಸೇಜ್ ಮಾಡಿದ್ದಾರೆ, ಆದ್ರೆ ನಾನು ಕೊಡ್ತಾ ಇಲ್ಲ. ಸಿಹಿ, ಇದು ನಿನಗೆ ಬಂದಿರೋ ಮೆಸೇಜ್ ಅಲ್ಲ, ನನ್ಗೆ ಯಾವುದೋ ಮೇಲ್ ಬಂದಿದೆ. ಹಂಗಿದ್ರೆ ನನ್ನ ಫ್ರೆಂಡ್ ಅಲ್ವಾ? ಸರಿ ಬಿಡು. ಇನ್ನೊಂದು ವಾರ ಅಷ್ಟೇ ಈ ಮನೆ ಋಣ ನಮ್ಮ ಪಾಲಿಗೆ. ಆಮೇಲೆ ಇದು ಬೇರೆಯವ್ರ ಮನೆ ಆಗ್ಬಿಡುತ್ತೆ. ಏನಾಯ್ತು? ಏನಾದ್ರೂ ಮರ್ತಾ? ಮರಿಬೇಕು, ಮರ್ತು ಮುಂದಕ್ಕೆ ಹೋಗ್ಬೇಕು, ಅದೇ ಜೀವನ. ಸೀತಮ್ಮ, ನೀನ್ ಏನ್ ಹೇಳ್ತಿದ್ಯಾ ನನ್ಗಂತೂ ಒಂಚೂರು ಅರ್ಥ ಆಗ್ತಿಲ್ಲ. ಏನೂ ಇಲ್ಲ, ಬಾ. ತಾತ, ಸ್ಕೂಲಿಗೆ ಹೊಡೋಣ. ಸಿಹಿ, ಸೀತಮ್ಮ ಹೋದ್ಲೇನೆ? ಏನು ದಿನ ಇಲ್ಲಿ ಬಂದ್ಬಿಟ್ಟು ಹೋಗೋಳು, ಇವತ್ತ್ಯಾಕೆ ಹಂಗೆ ಹೊಟ್ಟೋಗಿದ್ದಾಳೆ? ತಾತ, ಏನ್ ಬಂಗಾರಿ? ನನ್ ಕಳ್ಸಿರೋ ಕಾರ್ಡ್ ಎಲ್ರಿಗೂ ಸಿಕ್ಕಿರತ್ತೆ ಅಲ್ವಾ? ಖಂಡಿತ ಸಿಕ್ಕಿರುತ್ತೆ. ಎಲ್ರಿಗೂ ಅಂದ್ರೆ ಎಲ್ರಿಗೂ? ಹ್ಞೂ ಕಣಮ್ಮ. ಸಾನ್ವಿ ಒಬ್ಳೆ ಲೆಟರ್ ಸಿಕ್ಕಿದೆ ಅಂತ ವಾಯ್ಸ್ ನೋಟ್ ಹಾಕಿದಾಳೆ. ಇನ್ಯಾರು ಮೆಸೇಜೇ ಮಾಡಿಲ್ಲ. ಹೌದಾ? ಹಾಗಿದ್ರೆ ಪೋಸ್ಟ್ ಮ್ಯಾನ್ ಅಂಕಲ್ ಹತ್ರ ಹೋಗಿ, ಏನ್ ಸ್ವಾಮಿ, ನಾವು ಪೋಸ್ಟ್ ಮಾಡಿದ ಕಾರ್ಡ್ಗಳನ್ನೆಲ್ಲ ಸರಿಯಾದ ವಿಳಾಸಕ್ಕೆ ಕಳಿಸಿದ್ದೀರಾ ಅಂತ ಕೇಳೋದು ಅಷ್ಟೇ. ತಾತ, ಇವತ್ತೇ ಈ ಕಾರ್ಡು ನನ್ನ ಫ್ರೆಂಡ್ಸ್ ತಲುಪಲೇಬೇಕು. ಯಾಕಂದ್ರೆ ಅವರು ನನ್ನ ಆನ್ಯುವಲ್ ಡೇಗೆ ಬರಲೇಬೇಕು. ಯಾವ ಫ್ರೆಂಡು? ಯಾರು ಇಲ್ಲ ಬಿಡು. ದೇವ್ರೆ ದೇವ್ರೆ, ಆ ಕಾರ್ಡ್ನ ನನ್ನ ಫ್ರೆಂಡಿಗೆ ತಲುಪಿಸಿದ್ಯಾ ಅಲ್ವಾ? ಅವ್ರು ಓದಿರ್ತಾರಾ? ಏನ್ ನಮ್ ಬಂಗಾರಿ, ಯಾಕೆ ಇವತ್ತು ಇಷ್ಟೊಂದು ಈ ಪತ್ರಗಳ ಬಗ್ಗೆ ತಲೆ ಕೆಡ್ಸ್ಕೊಂಡಿರೋದು? ತಲೆ ಕೆಡ್ಸ್ಕೊಂಡಿರೋದಲ್ಲ ಕಣೆ, ಪತ್ರಗಳು ಬರೆಯೋ ಮಜಾ ಏನು ಅಂತ ಅವಳಿಗೆ ಇವಾಗ ಅರ್ಥ ಆಗ್ತಾ ಇದೆ. ಬಂಗಾರಿ, ನೋಡಿ, ಸ್ಕೂಲ್ ಗೊತ್ತಾಗತ್ತೆ, ಹೊರಡೋಣ. Hi friend, okay, missing friend. Hi friend, how you? Saturday. Hi friend, how you? Saturday my school day. I dance. You come friend. I waiting. You know miss friend. I love you friend. I love you too Deepika. ಎಷ್ಟು ಕ್ಯೂಟಾಗಿ ಲೆಟರ್ ಬರ್ತಿದ್ಯಾ. ನಿನ್ನ ಜೊತೆ ಮಾತಾಡಿದೆ, ತುಂಬಾನೇ ಬೇಜಾರಾಗೋಗಿತ್ತು. ಬಟ್ ದಿಸ್ ಲೆಟರ್ ಮೇಡ್ ಮೈ ಡೇ. ಥ್ಯಾಂಕ್ ಯು ಸೋ ಮಚ್.
ನೀನೇನೋ ನನ್ನನ್ನು ಸ್ಕೂಲ್ ಡೇಗೆ ಇನ್ವೈಟ್ ಮಾಡಿಬಿಟ್ಟಿದ್ಯಾ. ನಾನು ಅಲ್ಲಿಗೆ ಬರೋದಕ್ಕೆ ನೀನು ಸೀತಮ್ಮನ ಪರ್ಮಿಷನ್ ಕೊಟ್ಟಿದ್ದಾರೋ ಇಲ್ವೋ? ನಾನು ಅಲ್ಲಿಗೆ ಬಂದು ಸೀತಮ್ಮ ಅದಕ್ಕೆ ಕೋಪ ಮಾಡಿಕೊಂಡು ಯಾಕೆ ಸುಮ್ಮನೆ ನೀವ್ಯಾಕೆ ಬಂದಿ ರಾಮ್, ಅಲ್ಲ 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 ನೀವ್ಯಾಕೆ ಬರಕೋದಿ ಸರ್ ಅಂತ ಮಾತಲ್ಲೇ ಚುಚ್ಚಿ ಚುಚ್ಚಿ ನನ್ನ ಗ್ರಾಚಾರ ಬಿಡಿಸ್ಬಿಡ್ತಾರೆ. ಬಟ್ ಸಿಹಿ ಪುಟ ಇಷ್ಟು ಕ್ಯೂಟಾಗಿ ನನ್ನ ಇನ್ವೈಟ್ ಮಾಡಿರ್ಬೇಕಾದ್ರೆ ಹೋಗದೆ ಹೇಗಿರಕ್ಕಾಗುತ್ತೆ? ಐ ವಾಂಟ್ ಟು ಸಿ ಯೋರ್ ಡ್ಯಾಡ್. ರಾಮ್, ಸಣ್ಣ ಚಿಕ್ಕಿ ಏನದು ಬಚ್ಚಿಟ್ಕೊಳ್ತಾ ಇದೆಯಾ? ಏನು ಇಲ್ವಲ್ಲ, ನಥಿಂಗ್. ಸರಿ, ತಿಂಡಿಗೆ ಬಾ, ಮಾವಯ್ಯ ಕಾಯ್ತಾ ಇದಾರೆ. ಓಕೆ ಚಿಕ್ಕಿ, ನೀವು ಓಡಿ, ಬರ್ತೀನಿ. ಬಾ. ಓಕೆ ಚಿಕ್ಕಿ, ಬರ್ರಿ. ಏನದು? ಅಪ್ಪು ಬಂದ. ಸಾರಿ ತಾತ, ನಿಮ್ಮನ್ನ ಕಾಯಿಸ್ಬಿಟ್ಟೆ. ಮಾವಯ್ಯ ಬಡಿಸ್ಲಾ? ಭಾರ್ಗವಿ, ನಾನೀಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಮ್ಮ. ಏನ್ ಮಾವಯ್ಯ? ಏನಿಲ್ಲ, ಅದು ಯಾವುದೋ ಸ್ಕೂಲ್ ಆನಿವರ್ಸರಿಗೆ ಗೆಸ್ಟ್ ಆಗಿ ನಾನು ಒಪ್ಕೊಂಡಿದ್ದೆ. ಖುಷಿಯಾಗಿ ಮಕ್ಕಳ ಜೊತೆ ಇರ್ಬೋದಲ್ಲ ಅಂತ. ಆದರೆ ಯಾಕೋ ಈಗ ನನಗೆ ಯಾಕೋ ಹೋಗ್ಬೇಕು ಅನ್ನೋ ಅಂದ್ರೆ ತಾತ ಹೇಳ್ತಿರೋದು ಸಿಹಿ ಸ್ಕೂಲ್ ಡೇ ಫಂಕ್ಷನ್. ತಾತ, ಸ್ಕೂಲ್ ಹೆಸರು ಏನಂತ ಹೇಳಿದ್ರಿ? ಅದು ಇದು ಯಾವುದೋ ಇದು ಬಿ ಇಂದ ಶುರುವಾಗುತ್ತೋ ಹೆಸರು ಕಣ. ಲಿಟಲ್ ಬೀಸಾ? ಹೌದೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓ ಗಾಡ್, ಸಿಹಿ ಸ್ಕೂಲಾ? ಎಂತ ಆಪರ್ಚುನಿಟಿ ಇದು. ಐ ಕಾಂಟ್ ಮಿಸ್ ಇಟ್. ತಾತ, ನಾನು ಹೋಗ್ತೀನಿ, ಡೋಂಟ್ ವರಿ. ಅಲ್ಲ ಕಣ, ಆಗಲೇ ಹೋಗಲ್ಲ ಅಂತಂದ. ನೋ ತಾತ, ಆಗ್ಲೂ ನಾನು ಹೋಗ್ತೀನಿ ಅಂತಾನೆ ಹೇಳ್ದೆ. ನೀವೇ ಸುಮ್ಮನೆ ಎಲ್ಲೋ ಕನ್ಫ್ಯೂಸ್ ಆಗಿರ್ತೀರಾ ಅಥವಾ ಮರ್ತು ಬಿಟ್ಟಿರ್ತೀರಾ. ಚಿಕ್ಕಿ, ಯು ಡೋಂಟ್ ವರಿ, ಐ ವಿಲ್ ಮ್ಯಾನೇಜ್. ನಾನೇ ಹೋಗ್ಬರ್ತೀನಿ ಸ್ಕೂಲ್ ಡೇ ಫಂಕ್ಷನ್ಗೆ. ಏನೋ ಇದು ಒಳ್ಳೆ ದೋಸೆ ಮಗ್ಚಾಕ್ದಂಗೆ ಮಾತನ್ನು ಮಗ್ಚಾಕ್ತಾ ಇದ್ಯಾ? ತಾತ, ನಿಜವಲ್ಲೂ ನಿಮ್ಗೆ ವಯಸ್ಸಾಗೋಗ್ಬಿಟ್ಟಿದೆ. ಆಗ್ಲೇ ಹೇಳ್ದೆ ನಾನು ಹೋಗ್ತೀನಿ ಅಂತ, ನೀವೇ ಮರ್ತು ಬಿಟ್ಟಿದ್ದೀರಾ. ಈಗ ಒಂದು 10 ಜನ ಮಕ್ಕಳನ್ನ ಮೀಟ್ ಮಾಡೋದು ಅಂದ್ರೆ ಒಂದು ಹೊಸ ಜನರೇಷನ್ ಅರ್ಥ ಮಾಡ್ಕೊಳ್ಳೋದು ಅಂತ ತಾನೆ. ಐ ಡೂ ದ್ಯಾಟ್. ಆಯ್ತಪ್ಪ, ಸದ್ಯ ಹೋಗ್ತೀನಿ ಅಂತ ಅಂದ್ಯಲ್ಲ, ಅದೇ ಸಂತೋಷ. ಭಾರ್ಗವಿ, ನೀನೇನು ಹೋಗೋದು ಬೇಡ, ಮನೆ ಕೆಲಸ ನೋಡ್ಕೊಳಪ್ಪ. ಇವನು ಬಿಟ್ಟರೆ ನಮಗೆ ಅವಕಾಶ. ಅದೇ ಇವನು ಬೇಕು ಅಂತಂದರೆ ಅದನ್ನು ನಾವು ಬಿಟ್ಕೊಟ್ಬಿಡ್ಬೇಕಾ? ಇವನ ಹತ್ರ ಕಿತ್ಕೊಂಡ್ರೆ ಮಾತ್ರ ನಮಗೆ ಸಿಗೋದು. ಅಪ್ಪು, ಹುಷಾರು. ನೀನು ಆಡ್ತಿರೋದು ಕತ್ತಿ ಜೊತೆ. ಕೇರ್ಫುಲ್. ನಮ್ಮನೆ ಬದಲಾಯಿಸೋ ಟೈಮ್ ಬಂದಿದೆ ಪ್ರಿಯಾ. ಬ್ಯಾಂಕ್ ಅವರು ನಮ್ಮ ಮನೇನ ಆಪ್ಷನ್ಗೆ ಇಟ್ಟಿದ್ದಾರೆ. ಯಾರು ಪಾಲಾಗುತ್ತೋ ಏನು. ಛೇ, ಇರೋ ಒಂದು ಮನೇನು ನಮ್ಮ ಕೈಲಿ ಉಳಿಸ್ಕೊಳಕ್ ಆಗ್ತಿಲ್ವಲ್ಲೇ. ಎಂತ ಹಣೆ ಬರ ನೋಡು. ಅದು ಗೊತ್ತಿರೋ ವಿಷಯನೇ. ಅಟ್ಲೀಸ್ಟ್ ಈ ಸಾಲ ಹೊರೆಯಿಂದ ಬಿಡುಗಡೆ ಸಿಗತ್ತಲ್ಲ ಅಂತ ಸಮಾಧಾನ ಇದೆ ನನಗೆ. 1 ವಾರಕ್ಕೆ ಆಕ್ಷನ್ ಅಂತ ಬ್ಯಾಂಕಿಂದ ಮೇಲ್ ಬಂದಿತ್ತು. ಅಟ್ಲೀಸ್ಟ್ ನಾನು ಬೇರೆ ಮನೆ ಹುಡ್ಕೋ ತನಕ ನನಗೆ ನಿನ್ನ ಹೆಲ್ಪ್ ಬೇಕಾಗತ್ತೆ. ನಾನು ಸಿಹಿ ನಿಮ್ಮ ಮನೇಲಿ ಬಂದಿರ್ಬೋದಾ? ಲೇ, ಯಾರೇ ನೀನು? ಯಾವುದೋ ದೂರದ ಫ್ರೆಂಡ್ ಹತ್ರ ಪರ್ಮಿಷನ್ ಕೇಳೋ ಥರ ಕೇಳ್ತಿದ್ಯಾ? ನೀವಿಬ್ರು ಬಂದು ನನ್ನ ಮನೇಲೇ ಇರಿ. ಅಲ್ಲ ಕಣೆ, ನಾನು ಸಿಹಿ ಇಬ್ರು ಬಂದರೆ ನನಗೆ ತೊಂದರೆ ಆಗತ್ತಲ್ವಾ? ನೀನು ಈ ಥರ ಮಾತಾಡ್ತಿರೋದೇ ನನಗೆ ತೊಂದರೆ ಆಗ್ತಿರೋದು. ಅಲ್ಲ ಕಣೆ, ನಾನು ನಿನ್ನ ಫ್ರೆಂಡು. ನನ್ನ ಕೈಲಿ ಇಷ್ಟು ಮಾಡೋಕ್ಕಾಗಲ್ವಾ ಹೇಳು? ಓಕೆ, ಮನೆ ಕೈ ತಪ್ಪು ಹೋಗುತ್ತೆ ಅಂತ ಸುಮ್ಮನೆ ಬೇಜಾರು ಮಾಡ್ಕೋಬೇಡ ಆಯ್ತಾ ನೀನು?
ನಾ ಪಡ್ಕೊಂಡ್ ಬಂದಿದ್ದೆ ಅಷ್ಟು ಕಣೆ. ಪರಿಸ್ಥಿತಿ ಹೇಗಿರುತ್ತೋ ನಾವು ಅದನ್ನ ಎದುರಿಸ್ಬೇಕಾಗತ್ತೆ. ಅಷ್ಟಕ್ಕೂ ಹೋಗ್ಬೇಕಾದ್ರೆ ನಾವೇನ್ ತಗೊಂಡ್ ಹೋಗ್ತೀವಿ ಅಲ್ವಾ? ಲೇ, ಈ ತರ ಅಡ್ಗುಲಜ್ಜಿ ತರ ಎಲ್ಲ ಮಾತಾಡ್ಬೇಡ ನೀನು. ಇಲ್ಲಿ ನೋಡು, ನಾ ಅಮ್ಮನ ಕಾಲು, ಅವರು ನಿಂತಾನೆ ಏನಾದ್ರೂ ಒಂದು ಭಾಷಣ ಹೊಡಿತಾರೀಗ. ಓಕೆ, ನಾನು ಈ ಕಾಲ್ ಅಟೆಂಡ್ ಮಾಡ್ತೀನಿ, ನೀವು ಒಳಗೆ ಹೋಗಿರೋ ಆಯ್ತಾ? ಹಲೋ, ಹೇಳಮ್ಮ. ಆ ಕೋಟ್ಯಾಧೀಶ್ವರನ್ ಪ್ರೊಫೈಲಾ? ಹಾ, ನೋಡ್ದೆ. ಹುಡ್ಗ ಏನೋ ಚೆನ್ನಾಗೇ ಇದ್ದಾನೆ, ಆದ್ರೆ ನನ್ಗೆ ಇಷ್ಟ ಆಗಿಲ್ಲ. ಯಾಕೋ ಇಷ್ಟ ಆಗಿಲ್ಲ? ಆಗಲ್ಲ, ಬೇಡ ಅಂತ ಹೇಳಮ್ಮ ನೀನು. ನನಗೆ ಆಗಲ್ಲ, ಹಂಗೆಲ್ಲ ಗೊತ್ತಿಲ್ದಿರೋ ಹುಡ್ಗನ ಮುಖ ಮುತ್ತಿ ನೋಡಿ ನನ್ನ ಕೈಲಿ ಒಪ್ಕೊಳಕ್ ಆಗಲ್ಲ. ಅಯ್ಯೋ, ನಂಗೆ ಶ್ರೀಮಂತ ಬೇಡಮ್ಮ, ನನ್ಗೆ ಅವ್ನ ಮುಖ ನೋಡಿದ ತಕ್ಷಣ ಅನ್ನಿಸ್ಬೇಕು. ಏನ್ ಅನ್ನಿಸ್ಬೇಕು ಅಂದ್ರೆ ನೋಡ್ತಿದ್ದ ಹಾಗೆ ನನ್ನವನು ಅಂತ ಅನ್ನಿಸ್ಬೇಕು. ಮೇಡಮ್, ಆ ವಟಾರದ ಮನೆ ಆಕ್ಷನ್ ಡೇಟ್ ಗೊತ್ತಾಗಿದೆ. ಬ್ಯಾಂಕ್ನವರೇ ಮಾಡ್ತಿದ್ದಾರೆ. ಕೋರ್ಟ್ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ. ಓಕೆ, ಥ್ಯಾಂಕ್ ಯು. ಔಟ್ ಕೊಟ್ಟಿಲ್ವಾ? DRS ತಗೊಂಡ್ರು. ವಿಶ್ವ, DRS ತಗೊಂಡ್ರು. ಓ, ನೋಡಬಾರ್ಗು, DRS ತಗೋತಿಲ್ಲ ಇವರು. DRS ತಗೊಂಡಿದ್ರು, ಔಟು ತಗೊಂಡ್ರು. ವಿಶ್ವ, ಏನ್ ಬಾರ್ಗು? ಒಂದು ಇನ್ವೆಸ್ಟ್ಮೆಂಟ್ ಬಂದಿದೆ, ಅದನ್ನ ನಿನ್ನ ಹೆಸರಲ್ಲಿ ಮಾಡು. ಇನ್ವೆಸ್ಟ್ಮೆಂಟಾ? ನೋಡಬಾರ್ಗು, ಈ GGB 5-6 ಕೋಟಿ ಇನ್ವೆಸ್ಟ್ಮೆಂಟ್ ಎಲ್ಲ ನನಗೆ ಹೇಳ್ಬೇಡ. ನಾನು ಗೊತ್ತಲ್ಲ ಎಂಥ ದೊಡ್ಡ ಪ್ಲೇಯರ್ ಅಂತ. 5-6 ಕೋಟಿ ಅಷ್ಟೆಲ್ಲ ಬೇಡ, ಸ್ವಂತ ಯೋಗ್ಯತೆಯಿಂದ 1 ಕೋಟಿ ತಗೊಂಬ, ನೋಡೋಣ. ಯಾಕೆ ಪ್ಲೇಯರ್, ಮಾತೇ ಇಲ್ಲ? ನಿನ್ನ ಹತ್ರ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ. ಇಲ್ಲ ನೋಡು, ಆ ಪ್ರಾಪರ್ಟಿ ಮೇಲೆ 50 ಲಕ್ಷದ ಮೇಲೆ ಎಷ್ಟು ಬೇಕಾದರೂ ಬಿಸಾಕೋದಕ್ಕೆ ರೆಡಿ ಇದ್ದೀನಿ. ಇನ್ವೆಸ್ಟ್ ಮಾಡ್ತೀನಿ ಅಂತ ಮಾವಯ್ಯನ ಹತ್ರ ಹೋಗಿ ಹೇಳು. ಅಲ್ಲ ಬಾರ್ಗು, ಏನು ಪ್ರಾಪರ್ಟಿ, ಯಾವುದು, ಎತ್ತ, ಏನು ಒಂಚೂರು ಕ್ಲಾರಿಟಿ ಕೊಡು. ಯಾವ ಕ್ಲಾರಿಟಿನೂ ಇಲ್ಲದೆ ಅಪ್ಪಾಜಿ ಮುಂದೆ ನಾನು ಏನಂತ ಮಾತಾಡಲಿ? ಕ್ಲಾರಿಟಿ ನನಗಿದೆ, ಅದರ ಅಗತ್ಯ ನಿನಗಿಲ್ಲ. ನಿನ್ನ ಹೆಸರಲ್ಲಿ ಇನ್ವೆಸ್ಟ್ ಮಾತ್ರ ಮಾಡ್ತಾ ಇರೋದು. ಎದ್ದು ಹೋಗಿ ಮಾವಯ್ಯನ ಹತ್ರ ಮಾತಾಡು. ಮುಂಚೆ ಬಂದ್ಬಿಡ್ಬಾರ್ಗು. ಬೇಕಿದನಿಗೆ ಇನ್ನೊಂದು ಬೇಕೆನ್ನುತ್ತ ಬೊಬ್ಬಿಡುತ್ತಲಿಹ ಘಟನೆವಿದನು. ಏಕೆಂದು ರಚಿಸಿದನು ಬೊಮ್ಮನೀ ಬೇಕು ಜಪ, ಸಾಕೆನುಪುದೆಂದಿಗಲೋ ಮಂಕುತಿಮ್ಮ. ಅಪ್ಪಾಜಿ, ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಅದು ಒಂದು ಇನ್ವೆಸ್ಟ್ಮೆಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನದು ಇನ್ವೆಸ್ಟ್ಮೆಂಟು? ನೀನು ಮಾಡ್ತೀಯಾ? ಹಾಂ, ಅದು ಬೆಂಗಳೂರಲ್ಲೊಂದು ಪ್ರೈಮ್ ಲೊಕೇಶನಲ್ಲಿರೋ ಪ್ರಾಪರ್ಟಿ, ಅದನ್ನು ಕೊಂಡ್ಕೊಳ್ಳೋಣ ಅಂತಿದ್ದೀನಿ ಅಪ್ಪಾಜಿ. ಯಾವ ಪ್ರಾಪರ್ಟಿ? ಪೇಪರ್ಸ್ ಎಲ್ಲ ಕ್ಲಿಯರ್ ಆಗಿದೆಯಾ? ಇನ್ವೆಸ್ಟ್ ಮಾಡೋ ಉದ್ದೇಶ ಅದೆಲ್ಲ ಸ್ಪಷ್ಟವಾಗಿದ್ದರೆ ಯೋಚನೆ ಮಾಡ್ಬೋದು. ಅದು ಅಪ್ಪಾಜಿ, ಅದು ಮಾವಯ್ಯ, ಆಕ್ಷನಲ್ಲಿ ಬಂದಿರೋ ಪ್ರಾಪರ್ಟಿ ಅಂತೆ, ಹಳೆ ಬೆಂಗಳೂರಲ್ಲಿ ಇದೆಯಂತೆ.
ಇವ್ರು ಇಂಥ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇರೋದು ನೋಡಿ ನಾನೇ ಶಾಕ್ ಆಗ್ಬಿಟ್ಟೆ. ನಿನ್ನ ಹತ್ರ ಡಿಸ್ಕಸ್ ಮಾಡಿದಾನ? ಹಂಗಿದ್ರೆ ಪರವಾಗಿಲ್ಲ ಕಣಮ್ಮ. ನೀನು ಹೇಳ್ತಿದ್ದೀಯ ಅಂತಂದ್ಮೇಲೆ ನನಗೆ ಧೈರ್ಯ. ಆಯ್ತು ರೀ, ಇವಳು ನನ್ನನ್ನು ಉರ್ಸೋಕ್ಕೆ ಈ ಥರ ಮಾಡೋದಾ ಅಂತ. ಅಲ್ಲ, ಇವಳೇ ಬಂದು ಕೇಳಿದ್ರೆ ಏನಾಗಿರೋದು? ಮಧ್ಯದಲ್ಲಿ ನಾನು ಯಾಕೆ? ನೀವು ಹ್ಞೂ ಅಂತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಮಾವಯ್ಯ, ಅದಕ್ಕೆ ಕೇಳಿದೆ. ಹಾಗಿದ್ರೆ ಮುಂದುವರ್ಸೋದ ಮಾವಯ್ಯ? ನನಗೇನು ಅಭ್ಯಂತರ ಇಲ್ಲ. ರಾಮ್ ಹತ್ರ ಹೇಳು, ಅವನೇ ಎಲ್ಲ ನೋಡ್ಕೋತಾನೆ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ಶ್ವೇತವಾಗಿ ಹುದುದರ ಗತಿ ಸ್ಪಷ್ಟವಿದೆಯು ಸಹಿಸುದಲ್ಲದೆ ಮುಗಿಯುಂದಾವದೇಶ. ಸರಿ ಮಾವಯ್ಯ. ಥ್ಯಾಂಕ್ಸ್ ಅಪ್ಪಾಜಿ. ರಾಮ ರಾಮ ರಾಮ, ಎಲ್ಲದಕ್ಕೂ ಅವನ ಪರ್ಮಿಷನ್ ತಗೋಬೇಕಾ? ಇಂಥ ಚಿಕ್ಕ ವಿಷಯಕ್ಕೆಲ್ಲ ಬಂದು ಕೇಳೋದೇ ದೊಡ್ಡ ವಿಷಯ, ಅದರಲ್ಲಿ ಅವನು ಮುಂದೆ ಹೋಗಿ ನಿಂತ್ಕೋಬೇಕಾ? ಈ ಭಾರ್ಗವಿ ದಾರಿನೇ ಬೇರೆ ಮಾವಯ್ಯ. ನೋಡ್ತಾ ಹೋಗಿ ಹೇಗೆಲ್ಲದನ್ನು ಬದಲಾಯಿಸ್ತೀನಿ ಅಂತ. ಇವರಿಗೆ 100 ವರ್ಷ ಆಯಸ್ಸಂತೂ ಪಕ್ಕ. ಇವ್ರ ಬಗ್ಗೆನೇ ಹೇಳ್ತಿದೆ, ಹಾಗೆ ಬಂದ್ಬಿಟ್ರು. ಏನೂ ಇಲ್ಲ ಅಂತಾನೆ ಹಳ್ಳಕ್ಕೆ ಬೀಳ್ತಿದ್ದಾನಲ್ಲ ಮರಾಯ. ನಡೀಲಿ ಆಮೇಲೆ ವಿಚಾರಿಸ್ಕೋತೀನಿ. ಗುಡ್ ಮಾರ್ನಿಂಗ್ ಗೈಸ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಯಾರ್ದೋ ಫೋನ್ ಬಂದಿತ್ತು? ನಮ್ಮಮ್ಮ ಕಾಲ್ ಮಾಡಿದ್ರು. ಅಡುಗೆ ಮಾಡೋದು ಕಲ್ತ್ರ ಅಂತ ಕೇಳಕ್ಕ? ಗುಡ್ ಲಕ್. ಅದೇ ನಾನು ನೋ ಅಂದೆ. ಮಗ, ನಾನು ಎಲ್ಲ ನೋಡ್ದೆ. ಇವನೇ ನೋಡಿದ್ನಪ್ಪ. ಇವನೊಬ್ನೇನಾ ಅಥವಾ ಇನ್ನೂ ಯಾರಾದರೂ ನನ್ನನ್ನು ನೋಡಿದ್ರಾ?
ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಮಾರ್ನಿಂಗ್ ಗಾಯ್ಸ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸೀತಾ. ಸಿಹಿ ಕಳ್ಸಿರೋ ಕಾರ್ಡ್ ಸಿಕ್ತು, ಥ್ಯಾಂಕ್ ಯು ಅಂತ ಹೇಳ್ಬಿಡ್ಲಾ? ಇಡೀ ಆಫೀಸ್ ಕೆಲಸ ಎಲ್ಲ ಇವರೇ ಮಾಡಿ ಮುಗಿಸ್ಬೇಕು ಅನ್ನೋ ತರ ಒಂದ್ ನಿಮಿಷನೂ ನನ್ನ ಕಡೆ ನೋಡದೆ ಕೆಲಸ ಮಾಡ್ತಾ ಇದಾರಲ್ಲ, ಇವ್ರಿಗೆ ಹೇಗಪ್ಪ ಹೇಳೋದು? ಹೇಗಾದ್ರೂ ಮಾಡಿ ಕಾರ್ಡ್ ಸಿಕ್ಕಿದೆ ಅಂತ ತಿಳಿಸ್ಬೇಕಲ್ವಾ? ಸಿಹಿ ಕಳ್ಸಿದ ಕಾರ್ಡಲ್ವಾ ಅದು? ಅಂದ್ರೆ ಸಿಕ್ಕಿದೆ ಅಂತ ಆಯ್ತು. ಅಲ್ಲ, ಕಾರ್ಡ್ ಸಿಕ್ತು ಅಂತ ಸೀತಾ ಅವ್ರ ಹತ್ರ ಬಾಯ್ಬಿಟ್ಟು ಹೇಳ, ಹೇಳಿದ್ರೆ ಏನಾಗುತ್ತೆ? ಅವ್ರಿಗೆ ನನ್ನ ಮೇಲೆ ಕೋಪ ಇದೆ, ಸೊ ಮಾತಾಡ್ಸಲ್ಲ. ಬಟ್ ನನ್ಗೆ ಅವ್ರ ಮೇಲೆ ಕೋಪ ಇಲ್ವಲ್ಲ, ಮಾತಾಡಕ್ಕೇನು? ನಾನು ಯಾಕೆ ವೇಡಾಗಿ ಆಡ್ಬೇಕು? ಆಸ್ ಯೂಶುವಲ್ ನಾರ್ಮಲ್ ಆಗಿ ಮಾತಾಡ್ಬೋದಲ್ವಾ? ಎಸ್, ಸೀದಾ ಸೀತಾ ಹತ್ರ ಹೋಗ್ತೀನಿ. ಸಿಹಿ ಕಳ್ಸಿದ ಕಾರ್ಡ್ ಸಿಕ್ತು, ಇಟ್ಸ್ ವೆರಿ ಕ್ಯೂಟ್, ನನ್ನ ಫ್ರೆಂಡ್ಗೆ ಥ್ಯಾಂಕ್ಸ್ ಫಾರ್ ದ ಕಾರ್ಡ್ ಅಂತ ಹೇಳ್ಬಿಡ್ತೀನಿ. ಏನೇ ಆದರೂ ನನ್ನ ಮತ್ತೆ ಸಿಹಿ ಫ್ರೆಂಡ್ಶಿಪ್ ಪ್ಯೂರ್ ಅಲ್ವಾ? ಸೀತಾ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್. ಎಸ್, ಅವ್ರು ಅರ್ಥ ಮಾಡ್ಕೋತಾರೆ. ಏನಾಯ್ತು ಸರ್? ನಿಮ್ಮ ಚೇಂಬರ್ ಬಿಟ್ಟು ಇಲ್ಲಿ ಬಂದಿದ್ದೀರಾ? ಸರ್, ನಿಮ್ಗೆ ಇಲ್ಲೇ ಕೂತು ಕೂತು ಅಭ್ಯಾಸ ಆಗೋಗಿದೆ ಅಲ್ವಾ? ಅದೇ ನೆನಪಲ್ಲಿ ಇಲ್ಲಿ ಬಂದ್ರಾ? ಟ್ರೂ, ಈ ಜಾಗ ಒಂಥರ ಅಭ್ಯಾಸ ಆಗೋಗಿತ್ತು. ಸಡನ್ ಆಗಿ ಜಾಗ ಚೇಂಜ್ ಆದಾಗ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತಲ್ವಾ? ಎನಿವೇಸ್, ಮೊದಲಿದ್ದ ಜಾಗನೇ ಕಂಫರ್ಟ್ ಅಂತ ಅನ್ಸುತ್ತೆ. ಕರೆಕ್ಟ್. ಸಾರಿ ಗೈಸ್, ಯಾವುದೋ ಯೋಚನೆಯಲ್ಲಿ ಬಂದ್ಬಿಟ್ಟೆ. ಯು ಗೈಸ್ ಕ್ಯಾರಿ ಆನ್. ಸೀತಾ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನನಗೆ ಈ ಡಿಸ್ಟೆನ್ಸ್ ಉಸಿರು ಕಟ್ಟದಾಗಿದೆ. ಪ್ಲೀಸ್ ಸೀತಾ.